ನಮಸ್ಕಾರ ರೀ ಎಲ್ಲರಿಗೆ. ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ನಿಮಗೆ ಮಾಡುವ ನಮಸ್ಕಾರಗಳು. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಸಿಂಪಲ್ಲಾಗಿ ವೆಜ್ ಪಲಾವ್ ಹೆಂಗೆ ಮಾಡೋದಂತ ಬರೀ ತೋರಿಸ್ತೀನಿ. ವೆಜ್ ಪಲಾವ್ ಮಾಡೋಕ್ಕೆ ಸಾಮಗ್ರಿ ಏನೇನು ಬೇಕು ಹೇಳ್ತೀನಿ. ಬೀನ್ಸ್, ಕ್ಯಾಪ್ಸಿಕಮ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಕ್ಯಾರೆಟ್, ಟಮಾಟಿ ಇವೆಲ್ಲ ಮಾಡಬೇಕಾಗಿರೋ ಸಾಮಗ್ರಿ. ಆಮೇಲೆ ಪತ್ರಿ, ಕಡಲೆಬೇಳೆ, ಉದ್ದಿನಬೇಳೆ, ಲವಂಗ, ಪತ್ರಿ, ಮೆಣಸಿನ್ಕಾಯಿ. ಬರ್ರಿ ಈಗ ಮಾಡೋಣ. ಈಗ ಒಂದು ಕುಕ್ಕರ್ ತೊಗೊಂಡಿವಿ. ಕುಕ್ಕರ್ ಒಳಗೆ ಎಣ್ಣೆ ಹಾಕೋತೀವಿ. ಹಾಗೆ ಜೀರಿಗೆ ಮತ್ತು ಸಾಸಿವೆನೂ ಹಾಕೋಬೇಕು. ನೋಡ್ರಿ ಇವು ಚುಟ್ಟು ಅನ್ನತ್ತವ. ಈಗ ಕಡಲೆಬೇಳೆ, ಉದ್ದಿನಬೇಳೆನೂ ಸೇರಿಸ್ಕೋಬೇಕು ಮತ್ತು ಚಕ್ಕಿನೂ ಹಾಗೆ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಈಗ ಲವಂಗನೂ ಹಾಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿನೂ ಸೇರಿಸ್ಕೋತೀವಿ. ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಚೆಂದಾಗಿ ಎಣ್ಣೆಗೆ ಫ್ರೈ ಮಾಡ್ಕೋತೀವಿ. ಹಾಗೆ ಕ್ಯಾಪ್ಸಿಕಮ್ನು ಹಾಕೋತೀವಿ. ಕ್ಯಾಪ್ಸಿಕಮ್ನು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಹಾಗೆ ಬೀನ್ಸ್ನು ಹಾಕೊಂಡು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಕರಿಬೇವನ್ನ ಹಾಕ್ಕೊಂತೀವಿ. ನಾವು ಕರಿಬೇವನ್ನ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಆಮೇಲೆ ಕ್ಯಾರೆಟ್ನು ಹಾಕೋಬೇಕು. ಕ್ಯಾರೆಟ್ನು ಹಾಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಉಳ್ಳಾಗಡ್ಡಿನೂ ಹಾಕೋತೀವಿ. ಉಳ್ಳಾಗಡ್ಡಿನೂ ಹಾಕೊಂಡು ಎಣ್ಣೆಗೆಲ್ಲ ಫ್ರೈ ಮಾಡ್ಕೋತೀವಿ. ಅಂದರೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ. ಹಾಗೆ ಈಗ ಪತ್ರಿನೂ ಹಾಕೋಬೇಕು. ಪತ್ರಿನೂ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಟಮಾಟಿ ಹಾಕೋತೀವಿ. ಟಮಾಟಿನೂ ಹಾಕೊಂಡು ಎಲ್ಲ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ನಾವು ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋತೀವಿ. ಆಮೇಲೆ ಅರಿಶಿನೂ ಹಾಕೋಬೇಕು. ಅರಿಶಿನೂ ಹಾಕೊಂಡು ಮನ್ಯಾಗ ಮಾಡಿದ ಗರಂ ಮಸಾಲನೂ ಹಾಕೋತೀವಿ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ರಿ ಈಗ ಅಕ್ಕಿ ತೊಗೊಂಡಿವಿ. ಇದು ನಾವು ಮಸಾಲ ಏನು ರೆಡಿ ಮಾಡಿದ್ದೀವಲ್ಲ ಇದ್ರೊಳಗೆ ಅಕ್ಕಿ ಸೇರಿಸ್ಕೋಬೇಕು. ನೋಡ್ರಿ ಈಗ ಅಕ್ಕಿ ಸೇರಿಸ್ಕೊಳಕತ್ತೀನಿ. ಸೇರಿಸ್ಕೋಬೇಕು ಹಿಂಗೆ. ನೋಡ್ರಿ ಸೇರಿಸ್ಕೊಂಡು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಮ್ಯಾಲೆ ಅಂದರೆ ಇನ್ನೊಂದು ಸ್ವಲ್ಪ ಹಿಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮ್ಯಾಲೆ ಕೆಂಪು ಖಾರನೂ ಹಾಕೋಬೇಕು. ಕೆಂಪು ಖಾರನೂ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ಮ್ಯಾಲೆ ಕೊತ್ತಂಬರಿನೂ ಹಾಕೋಬೇಕು. ಕೊತ್ತಂಬರಿನೂ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ ಎಷ್ಟು ಚಂದ ಎಲ್ಲ ಮಿಕ್ಸ್ ಆಗೈತಿ. ಆಮೇಲೆ ಹತ್ರ ಹೀಗೆ ಬರಾಕತ್ತೈತಿ. ಇದು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್. ಈಗ ನಮ್ಮ ಕೆಲಸ ಹತ್ರ ಇಲ್ಲಿಗೆ ಮುಗಿತೆ. ಈಗ ಕುಕ್ಕರ್ದ ಕೆಲಸ. ಈಗ ಕುಕ್ಕರ ಪ್ಯಾಕ್ ಮಾಡ್ಕೊಳ್ಳೋಣ. ನೋಡ್ರಿ ಈಗ ಕುಕ್ಕರ್ದು ಕೆಲಸ ರೆಡಿ ಆಗೈತಿ. ಈಗ ನಾವು ಕುಕ್ಕರ ಬಿಚ್ಚಾತೀವಿ. ನೋಡ್ರಿ ಕುಕ್ಕರ ಬಿಚ್ಚಾತೀವಿ. ನೋಡ್ರಿ ಮಸಾಲ ಎಲ್ಲ ಮ್ಯಾಲೆ ಇರ್ತೈತಲ್ಲ ಅದಕ್ಕೆ ಇನ್ನೊಂದು ಸರಿ ಚೆಲ್ಲಿ ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಮಸಾಲ ಎಲ್ಲ ಬಂದ ಮ್ಯಾಲೆ ಕೂತಿರ್ತೈತಲ್ಲ. ನೋಡ್ರಿ ಈಗ ಫೈನಲಿ ನಮ್ಮದು ಉತ್ತರ ಕರ್ನಾಟಕ ಸೈಡ್ ವೆಜ್ ಪಲಾವ್ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ಹಾಗೆ ಬೆಲ್ ಐಕನ್ನು ಒತ್ತಿರಿ.